ರೈತ ಮಿತ್ರರೇ, ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಚಾಲೆಂಜ್ ಹಾಕಿದ್ದೆ. ಏನಂದ್ರೆ ನನ್ನ ಮುಂದಿನ ಬೆಳೆಗೆ ಯಾವುದೇ ರೀತಿ ರಾಸಾಯನಿಕಗಳನ್ನು ಬಳಸದೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆ ತೆಗಿತೀನಿ ಅಂತ. ಸೊ ಅದರಂತೆ ಇವತ್ತು ಬೆಳಗ್ಗೆನೆ ನಮ್ಮ ತೋಟ ಉಳೋದಕ್ಕೆ ಟ್ರ್ಯಾಕ್ಟರ್ ಸಹ ಬಂದಿತ್ತು. ನಾನು ಹೋಗಿ ನೋಡಿದೆ. ಒಂದು ಖುಷಿ ವಿಚಾರ ಏನಂದ್ರೆ, ಉಳೋವಾಗ ನನ್ನ ಕಣ್ಣಿಗೆ ಒಂದು ಎರೆಹುಳ ಸಹ ಕಾಣಿಸ್ತು. ಸೊ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಈ ಮಣ್ಣಲ್ಲಿ ಈ ಎರೆಹುಳ ಇತ್ತು ಅಂದ್ರೆ ಆ ಮಣ್ಣಿನ ಗುಣಮಟ್ಟ ಚೆನ್ನಾಗಿದೆ ಅಂತ ಅರ್ಥ. ಹಾಗೆ ಈ ಎರೆಹುಳಗಳನ್ನ ರೈತರ ಮಿತ್ರ ಅಂತ ಕರೀತಾರೆ. ಏಕೆ ಅಂತ ಯಾರಾದ್ರು ಗೊತ್ತಿರೋರು ಕಮೆಂಟ್ ಮೂಲಕ ತಿಳಿಸಿ. ನೋಡೋಣ ಯಾರು ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಅಂತ, ಯಾರ ಕಮೆಂಟ್ಗೆ ಅತಿ ಹೆಚ್ಚು ಲೈಕ್ ಬರುತ್ತೆ ಅಂತ. ಹಾಗೆ ಈ ಒಂದು ನಾನು ಆಯ್ಕೆ ಮಾಡ್ಕೊಂಡಿರೋ ಈ ಒಂದು ಕೃಷಿ ಪದ್ಧತಿ ನಾನು ಸಕ್ಸಸ್ ಆಯ್ತೀನಾ ಅಥವಾ ಫೇಲ್ಯೂರ್ ಆಗ್ತೀನಾ ಅಥವಾ ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಯಾರಾದರೂ ದಯವಿಟ್ಟು ಗೊತ್ತಿರೋರು ಕಮೆಂಟ್ ಮೂಲಕ ತಿಳಿಸಿ. ನನಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಉಳೋದನ್ನ ಹಾಗೆ ನೋಡ್ತಾ ಇದ್ದೆ, ಹೊಟ್ಟೆ ಸಿತಾ ಇತ್ತು. ಸೊ ಈ ಒಂದು ಮೇಲ್ವಿಚಾರಣೆ ಕೆಲಸನ ನಮ್ಮ ರಾಕಿ ಬಾಯಿಗೆ ಬಿಟ್ಬಿಟ್ಟು ಮನೆ ಕಡೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ನಮ್ಮ ತಂದೆ ಎಲ್ಲಿಂದ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಕಿತ್ಕೊಂಡು ಬಂದಿದ್ರು. ನಮ್ಮ ತಾಯಿ ನಮ್ಮ ತೋಟದ ಅವರೆಕಾಯಿ ಸುಲಿತಾ ಇದ್ರು. ಹಾಗೆ ನಾನು ತೋಟದಲ್ಲಿ ಕಿತ್ಕೊಂಡು ಬಂದಿರೋ ಪರಂಗಿ ಹಣ್ಣನ್ನ ಕುಯ್ದು ಅದಕ್ಕೆ ಪೆಪ್ಪರು ಹಾಗೆ ಸಾಲ್ಟ್ ಹಾಕಿ ತಿಂದೆ. ಈ ಪರಂಗಿ ಹಣ್ಣನ್ನ ಖಾಲಿ ಹೊಟ್ಟೆಲಿ ತಿಂದರೆ ತುಂಬ ಒಳ್ಳೇದಂತೆ. ಸೊ ಗೈಸ್, ಇವತ್ತಿನ ನನ್ನ ಹಳ್ಳಿ ಜೀವನ ಇಷ್ಟು. ಇನ್ನು ಪ್ಯಾಟೆ ಜೀವನಕ್ಕೆ ಬಂದರೆ ನಮ್ಮ ಕಸ್ಟಮರ್ ಒಬ್ರಿಗೆ ಸೋಲಾರ್ ಇನ್ಸ್ಟಾಲ್ ಮಾಡಬೇಕಾಯಿತು. ಅದ್ರ ಸಲುವಾಗಿ ಬೆಂಗಳೂರಿಗೆ ಹೋಗಬೇಕಾಯಿತು. ಬೆಂಗಳೂರು ನಾಗರಬಾವಿಲಿ ಇವ್ರ ಮನೆ ಇರೋದು. ಸೊ ಅಲ್ಲಿಗೆ ಹೋದೆ. ಸೊ ಇವತ್ತಿನ ನನ್ನ ಜೀವನ ಇಷ್ಟು. ನನ್ನ ಮುಂದಿನ ಜೀವನದ ಅಪ್ಡೇಟ್ಗಾಗಿ ಈ ವಿಡಿಯೋನ ಲೈಕ್, ಶೇರ್ ಹಾಗೆ ನನ್ನ ಫಾಲೋವರ್ಸ್ ಆಗಿ ಧನ್ಯವಾದಗಳು.